ಚೆನ್ನೈ ಬಿರುಗಾಳಿ ಎದ್ರು ದಳ ಕಮಲ ಮೈತ್ರಿಗೆ ಭಂಗವಿಲ್ಲ. ಅಂತರ ಕಾಯ್ದುಕೊಂಡ್ರು ದೋಸ್ತಿ ಬಿಡಲ್ಲವೇಕೆ ಬಿಜೆಪಿ ನಾಯಕನ ಆಪ್ತರು ಅರೆಸ್ಟ್ ಆದ್ರೂ ಸ್ನೇಹ ಬಿಡಲ್ಲ ಜೆಡಿಎಸ್. ಲೋಕ ಚುನಾವಣೆ ಬಳಿಕ ಬದಲಾವಣೆ ನಿರೀಕ್ಷಿಸುತ್ತಿದ್ಯಾ ದೋಸ್ತಿ? ಒಗ್ಗಟ್ಟಿನಿಂದ ಲಾಭ ಏನಿದು ಕಮಲ ದಳಪತಿಗಳ ಸೀಕ್ರೆಟ್ ಲೆಕ್ಕಾಚಾರ? ಇದು ಈ ಹೊತ್ತಿನ ವಿಶೇಷ ದೋಸ್ತಿ ಒಗ್ಗಟ್ಟಿನ ರಹಸ್ಯ. ಕಳೆದ ಒಂದು ತಿಂಗಳಿನಿಂದ ನಡೀತಾ ಇರೋ ಬೆಳವಣಿಗೆಗಳು ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಮೈತ್ರಿಗೆ ಭಂಗ ತರಬಹುದಾ ಅನ್ನೋ ಚರ್ಚೆ ಇದೆ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಿಂದಾಗಿ ಬಿಜೆಪಿ ರಾಷ್ಟ್ರ ಮಟ್ಟದಲ್ಲೂ ಪ್ರಶ್ನೆಗಳನ್ನ ಎದುರಿಸುವಂತಾಗಿತ್ತು. ಮೋದಿ ಕೂಡ ಈ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗಿ ಬಂದಿತ್ತು. ಚುನಾವಣೆಯಲ್ಲಿ ಈ ಪ್ರಕರಣದಿಂದ ಬಿಜೆಪಿ ಹೊಡೆತ ಬೀಳಬಹುದು ಅನ್ನೋ ಮಾತೂ ಇದೆ. ಇಂಥ ಹಲವು ಅನಿಶ್ಚಿತತೆ ಗೊಂದಲದ ನಡುವೇನೂ ನಮ್ಮ ಮೈತ್ರಿಗೆ ಯಾವುದೇ ಭಂಗವಿಲ್ಲ ಅಂತ ಬಿಜೆಪಿ ಜೆಡಿಎಸ್ ತೋರಿಸಿಕೊಂಡಿದೆ. ವಿಧಾನ ಪರಿಷತ್ ಚುನಾವಣೆಗೂ ಜೊತೆಯಾಗಿ ಹೋಗುವ ನಿರ್ಧಾರವಾಗಿದೆ. ಹಾಗಾದ್ರೆ ಈ ಒಗ್ಗಟ್ಟಿನ ಹಿಂದಿನ ನಿಜವಾದ ಕಾರಣವೇನು? ಅದ್ಯಾವ ನಿರೀಕ್ಷೆ ಬಿಜೆಪಿ ಇಟ್ಕೊಂಡಿದೆ? ಎಲ್ಲವನ್ನ ಹೇಳ್ತೀವಿ ಈ ವಿಶೇಷ ಸಂಚಿಕೆಯಲ್ಲಿ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಬಗೆದಷ್ಟು ರಹಸ್ಯ, ಪ್ರತಿದಿನ ಹೊಸ ತಿರುವು, ದಳ ಕಮಲಕ್ಕೆ ಸಂಕಷ್ಟ. ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆಯ ಕೊನೆಯ ಭಾಗದಲ್ಲಿ ಹಾಸನಕ್ಕಷ್ಟೇ ಸೀಮಿತವಾಗಿ ಹಂಚಿಕೆಯಾದ ಪೆನ್ ಡ್ರೈವ್ ಕೇಸ್ ಭುಗಿಲೆದ್ದಿದ್ದೆ ಮತದಾನದ ಬಳಿಕ. ಮಹಿಳಾ ಆಯೋಗದ ಪತ್ರ ಹಾಗೂ ಸಿಎಂ ಸಿದ್ದರಾಮಯ್ಯನವರ ತನಿಖೆಯ ಆದೇಶದ ಬಳಿಕ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡೋಕ್ ಶುರುವಾಯಿತು. ಅತ್ತ ಈ ಬೆಳವಣಿಗೆ ನಡೆಯೋ ಮೊದಲೇ ದೇಶ ಬಿಟ್ಟು ಹೋದ ಪ್ರಜ್ವಲ್ ಇನ್ನು ಎಲ್ಲಿದ್ದಾರೆ ಗೊತ್ತಿಲ್ಲ. ಆದರೆ ಈ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣ ಇಲ್ಲಿ ಮಾತ್ರ ದಿನದಿಂದ ದಿನಕ್ಕೆ ತಿರುವನ್ನ ಪಡೆದುಕೊಳ್ತಲೇ ಇದೆ. ಎಸ್ಐಟಿ ತನಿಖೆಯಲ್ಲಿ ಒಬ್ಬೊಬ್ಬರೇ ಅಂಧರಾಗ್ತಿದ್ದಾರೆ. ಪ್ರಜ್ವಲ್ ತಂದೆಯಿಂದ ಹಿಡಿದು ಆರಂಭದಲ್ಲಿ ಹಗರಣದ ವಿರುದ್ಧ ಧ್ವನಿ ಎತ್ತಿದ್ದ ದೇವರಾಜೇಗೌಡರವರೆಗೂ ಹಲವರು ಈಗಾಗಲೇ ಅಂಧರಾಗಿದ್ದಾರೆ. ಆದರೆ ಕೇಸ್ ಸಂಬಂಧ ಬೆಳವಣಿಗೆಗಳು ಮಾತ್ರ ನಿಲ್ತಾ ಇಲ್ಲ. ನ್ಯಾಷನಲ್ ಕಮಿಷನ್ ಆಫ್ ವುಮನ್ಗೆ ಕಂಪ್ಲೇಂಟ್ ಹೋಗಿದೆ, ಒತ್ತಾಯಪೂರ್ವಕ ಕಂಪ್ಲೇಂಟ್ಗಳು ಬರ್ತಾ ಇದೆ. ಇನ್ನು ಯಾರು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿರುವಂಥದ್ದು. ಹೀಗೆ ಒಂಥರ ಅಪರಾಧಿಗಳನ್ನು ಕರೆತಂದು ಶಿಕ್ಷೆ ಮಾಡಬೇಕು. SIT ಪ್ರಥಮ ಕರ್ತವ್ಯ ಅದು. ಅದನ್ನು ಬಿಟ್ಟು ವಿಚ್ ಹಂಟಿಂಗ್ ಮಾಡ್ತಾ ಇದ್ದಾರೆ. ಈ ವಿಚ್ ಹಂಟಿಂಗ್ ಮಾಡುವಂಥದ್ದು ತನಿಖೆ ಸಂಪೂರ್ಣವಾಗಿ ದಾರಿ ತಪ್ಪಿದೆ. ಈ ಸಲ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿರೋದು ಗೊತ್ತೇ ಇದೆ. ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲೇ ಆಗಿರುವ ಮೈತ್ರಿ ಇದು. ಚುನಾವಣೆಯಲ್ಲೂ ಸೀಟು ಹಂಚಿಕೆ ವಿಚಾರದಲ್ಲಿ ಒಂದಷ್ಟು ಅಸಮಾಧಾನ, ಗೊಂದಲ ಇದ್ರೂ ಎಲ್ಲವನ್ನ ಸರಿಪಡಿಸಿಕೊಂಡು ಒಗ್ಗಟ್ಟಾಗಿ ಚುನಾವಣೆ ನಡೆಸಿವೆ ಬಿಜೆಪಿ ಮತ್ತು ಜೆಡಿಎಸ್. ಆದರೆ ಯಾವಾಗ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಸ್ಫೋಟಗೊಳ್ತು, ಆಗ ಮೈತ್ರಿ ಮೇಲೂ ಕಾರ್ಮೋಡ ಮೂಡ್ತು. ಈ ಪ್ರಕರಣದಿಂದ ರಾಜ್ಯದಲ್ಲಿ ದೋಸ್ತಿಗಳ ಮೇಲೆ ಎಫೆಕ್ಟ್ ಆಗತ್ತಾ ಅನ್ನೋ ಚರ್ಚೆ ಶುರುವಾಗಿತ್ತು. ಆದರೆ ಅಂಥವು ಮೇಲ್ನೋಟಕ್ಕೆ ಯಾವುದು ಕೂಡ ನಡೆದಿಲ್ಲ. ಈಗಲೂ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಒಗ್ಗಟ್ಟಿನ ಮಂತ್ರವನ್ನೇ ಪಠಿಸ್ತಾ ಇದ್ದಾರೆ. ನಮ್ಮ ಬಿಜೆಪಿಯ ಸ್ಪಷ್ಟ ನಿಲುವು, ಜೆಡಿಎಸ್ ಏನು ಹೋರಾಟ ಮಾಡ್ತಾ ಇದಕ್ಕೆ ನಾವು ಬೆಂಬಲ ಕೊಡ್ತೀರಿ. ಇಲ್ಲಿ CBI ತನಿಖೆ ಆಗಬೇಕು. CBI ತನಿಖೆ, ಯಾಕಂದರೆ ಯಾರ್ಯಾರು ಇದಕ್ಕೆ ಕಂಪ್ಲೇಂಟ್ದಾರರಿದ್ದಾರೆ ಅವ್ರ ಮೇಲೇ ಕೇಸ್ ಹಾಕುವಂಥದ್ದು ಆಗ್ತಾ ಇದೆ. ಆ ದೃಷ್ಟಿಯಿಂದ ಇದನ್ನು CBI ತನಿಖೆಗೆ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ನಮ್ಮ ಪೊಲೀಸ್ನವ್ರ ಕೈಲಿ ಮಾಡಿಸ್ತಾ ಇದ್ದೀವಿ. ನಮಗೆ ಪೊಲೀಸ್ನವ್ರ ಬಗ್ಗೆ, ನಮ್ಮ ಪೊಲೀಸ್ನವ್ರ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ, ವಿಶ್ವಾಸ ಇದೆ. ಅವರು ಕೂಡ ದಕ್ಷರಾಗಿದ್ದಾರೆ ನಮ್ಮ ಪೊಲೀಸ್ನವರು. ರಾಷ್ಟ್ರ ಮಟ್ಟದಲ್ಲಿ ಪ್ರಶ್ನೆ ಎದುರಿಸಬೇಕಾಗಿತ್ತು ಬಿಜೆಪಿ. ಚುನಾವಣೆ ಮೇಲೂ ಪರಿಣಾಮ ಬೀರುವ ಆತಂಕ. ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನದ ಬಳಿಕ ಪ್ರಜ್ವಲ್ ಕೇಸ್ ಯಾವುದೇ ಪರಿಣಾಮ ಬೀರಲಿಲ್ಲ. ಹಾಸನಕ್ಕೆ ಸೀಮಿತವಾಗಿ ಮಾತ್ರ ಇದರ ಪ್ರಭಾವ ಬಿದ್ದಿರಲೂಬಹುದು. ಆದರೆ ಎರಡನೇ ಹಂತದ ಚುನಾವಣೆಯಲ್ಲಿ ಇದುವೇ ಪ್ರಮುಖ ಅಸ್ತ್ರವಾಗಿತ್ತು. ಜೆಡಿಎಸ್ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿದ್ರಿಂದ ಕಾಂಗ್ರೆಸ್ ಈ ವಿಚಾರ ಇಟ್ಕೊಂಡು ಬಿಜೆಪಿ ಮೇಲೆ ಸವಾರಿ ಮಾಡ್ತು. ಆದರೆ ಇದು ಕೇವಲ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿಲ್ಲ, ರಾಷ್ಟ್ರ ಮಟ್ಟದಲ್ಲೂ ಸದ್ದು ಮಾಡ್ತು. ಹ್ಯಾಟ್ರಿಕ್ ಗೆಲ್ಲೋಕ್ ಮುನ್ನುಗ್ತಾ ಇರೋ ಮೋದಿ ಕೂಡ ಇದರ ಬಿಸಿ ಅನುಭವಿಸಬೇಕಾಗಿತ್ತು. ರಾಷ್ಟ್ರ ಮಟ್ಟದಲ್ಲಿ ವಿಪಕ್ಷಗಳು ಪೆನ್ ಡ್ರೈವ್ ವಿಚಾರ ಇಟ್ಕೊಂಡೇ ಬಿಜೆಪಿನ ಕಟ್ ಹಾಕೋ ಪ್ರಯತ್ನಗಳು ನಡೆಸ್ತು, ಈಗಲೂ ಮಾಡ್ತಾ ಇದೆ. ಸ್ವತಃ ಪ್ರಧಾನಿ ಮೋದಿ ಅವರೇ ಪೆನ್ ಡ್ರೈವ್ ಕೇಸ್ ಬಗ್ಗೆ ಮತ್ತೆ ಸ್ಪಷ್ಟನೆ ಕೊಡಬೇಕಾಗಿ ಬಂದಿತ್ತು. ಹೀಗೆ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಅವರದು ಅನ್ನಲಾದ ಅಶ್ಲೀಲ ಪೆನ್ ಡ್ರೈವ್ ಕೇಸ್ ಬಿಜೆಪಿಗೆ ರಾಷ್ಟ್ರ ಮಟ್ಟದಲ್ಲೂ ಮುಜುಗರ ತಂತು. ಆರೋಪಗಳನ್ನ, ಟೀಕೆಗಳನ್ನ ಎದುರಿಸಬೇಕಾಯಿತು. ಚುನಾವಣೆಯ ಮೇಲೂ ಇದು ಪರಿಣಾಮ ಬೀರಬಹುದಾ ಅನ್ನೋ ಚರ್ಚೆ ಇತ್ತು. ಹೀಗಾಗಿಯೇ ಬಿಜೆಪಿ ಸಾಧ್ಯ ಆದಷ್ಟು ಅಂತರ ಕಾಯ್ದುಕೊಳ್ಳೋಕೆ ಪ್ರಯತ್ನಿಸ್ತಾ ಬಂದಿದೆ. ಪ್ರಜ್ವಲ್ಗೆ ಶಿಕ್ಷೆ ಆಗಬೇಕು ಅಂತಲೇ ಹೇಳ್ತಾ ಇದೆ. ಮತ್ತು ಇದು HDK DK ನಡುವಿನ ಫ್ಯಾಮಿಲಿ ಫೈಟ್ ಅಂತೇಳಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋ ಪ್ರಯತ್ನವನ್ನು ಬಿಜೆಪಿ ಮಾಡಿದೆ. ಅವರ ವೈಯಕ್ತಿಕ, ಅವರಿಬ್ಬರು ಕುಟುಂಬದ, ಇದು DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿಯವರ ಕುಟುಂಬದ ವೈಯಕ್ತಿಕ ಜಗಳ ಇದು. ಇದಕ್ಕೆ ರಾಜ್ಯವನ್ನು ತೊಡಗಿಸ್ಕೊಂಡ್ರೆ 7 ಕೋಟಿ ಜನರಿಗೆ ಅನ್ಯಾಯ ಮಾಡ್ದಂಗೆ ಆಗ್ತೈತೆ.
ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ನೆಲದ ಕಾನೂನು ಏನಿದೆ ಆ ಕಾನೂನು ಪ್ರಕಾರ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇದನ್ನು BJP ಸ್ಪಷ್ಟ ನಿಲುವು. ಆದರೆ ಈ ಕುಟುಂಬದ ಗಲಾಟೆಗೆ BJP ಎಂಟ್ರಿ ಆಗಲ್ಲ. ಮೈತ್ರಿ ಮೇಲೆ ಏನು ಸಮಸ್ಯೆ ಆಗಲ್ವಾ ಸರ್? ಇಲ್ಲ, ಮೈತ್ರಿದು ಈಗಾಗಲೇ ಹೇಗಿದೆಯೋ ಆಗ ನಡ್ಕೊಂಡು ಹೋಗ್ತಾ ಇದೆ. ಏನೇ ಇದ್ರೂ ಅದನ್ನ ದೇವೇಗೌಡರು ಮತ್ತು ಕೇಂದ್ರದ ನಾಯಕರು ತೀರ್ಮಾನ ಮಾಡ್ತಾರೆ. ನಾನು ಅದನ್ನ ಹೇಳಿದ್ನಲ್ಲ, ಇಬ್ಬರು ಕುಟುಂಬದ್ದು ಅಂತ. ಅವ್ರು ಒಬ್ಬರು ಕುಟುಂಬದ ಹೇಳಿದ್ದಾರೆ, ಇದು ಇಬ್ಬರು ಕುಟುಂಬದ್ದು, ಇವರಿಬ್ಬರು ಕುಟುಂಬದ ಗಲಾಟೆ. ಇಷ್ಟೆಲ್ಲ ಆದ್ರೂ ಕೂಡ ಬಿಜೆಪಿ ಜೆಡಿಎಸ್ ಜೊತೆಗಿನ ಮೈತ್ರಿಯನ್ನ ಮುರಿದುಕೊಳ್ಳೋ ಕುರಿತು ಯೋಚಿಸ್ತಾ ಇಲ್ಲ. ವಿಧಾನ ಪರಿಷತ್ ಚುನಾವಣೆಗೂ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡೇ ಮುಂದೆ ಹೋಗಲು ನಿರ್ಧಾರ ಮಾಡಿವೆ. ಪ್ರಜ್ವಲ್ ಪ್ರಕರಣದಿಂದ ನಮ್ಮ ದೋಸ್ತಿಗೆ ಯಾವುದೇ ಭಂಗ ಇಲ್ಲ ಅಂತಲೇ ಬಿಜೆಪಿ ನಾಯಕರು ಹೇಳ್ತಾ ಬಂದಿದ್ದಾರೆ. ಕರ್ನಾಟಕದಲ್ಲಿ ಜೆಡಿಎಸ್ ಜೊತೆಗಿನ ಮೈತ್ರಿಯನ್ನ ಇಷ್ಟೊಂದು ಬಲವಾಗಿ ಹಿಡಿದುಕೊಂಡಿರೋದು ಯಾಕೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ. ಅದಕ್ಕೆ ಕಾರಣವೂ ಇದೆ. ಅದನ್ನ ಹೇಳೋ ಮುನ್ನ ಜೆಡಿಎಸ್ ಕೂಡ ಯಾವುದೇ ಕಾರಣಕ್ಕೂ ಮೈತ್ರಿ ಭಂಗ ಆಗದಂತೆ ಹೇಗೆ ನಿಭಾಯಿಸ್ತಾ ಇದೆ ಅಂತಲೂ ಹೇಳ್ತೀವಿ ಕೇಳಿ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಬಿಜೆಪಿ ನಾಯಕರ ಆಪ್ತರು ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರು ವಶಕ್ಕೆ. ಇದು ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದ ಮತ್ತೊಂದು ಲೇಟೆಸ್ಟ್ ಟ್ವಿಸ್ಟ್. ಪ್ರಜ್ವಲ್ ದೇಶದಲ್ಲಿಲ್ಲ, ಆದರೆ ಪೆನ್ ಡ್ರೈವ್ ಹಂಚಿದವರು, ಆರೋಪ ಮಾಡಿದವರು, ಪ್ರಜ್ವಲ್ ಜೊತೆ ಲಾಕ್ ಆದ ತಂದೆ ಎಲ್ಲರೂ ಒಬ್ಬೊಬ್ಬರಾಗಿ ಅರೆಸ್ಟ್ ಆಗ್ತಿದ್ದಾರೆ. ಈಗ SIT ಮತ್ತೆ ಇಬ್ಬರನ್ನು ವಶಕ್ಕೆ ಪಡೆದಿದೆ. ಹಾಸನದಲ್ಲಿ ಚೇತನ್ ಮತ್ತು ಲಿಖಿತ್ ಅನ್ನೋರ್ನ SIT ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದೆ. ಇಲ್ಲಿ ಟ್ವಿಸ್ಟ್ ಏನಂದ್ರೆ, ಇವರಿಬ್ಬರೂ ಕೂಡ ಹಾಸನದ ಮಾಜಿ ಶಾಸಕ ಬಿಜೆಪಿಯ ಮುಖಂಡ ಪ್ರೀತಂ ಗೌಡ ಜೊತೆ ಗುರುತಿಸಿಕೊಂಡವರು. ಪೆನ್ ಡ್ರೈವ್ ಪ್ರಕರಣದಲ್ಲಿ ಜೆಡಿಎಸ್ ನಾಯಕರು ಕಾಂಗ್ರೆಸ್ ವಿರುದ್ಧವೇ ಆರೋಪ ಮಾಡ್ತಾ ಬಂದಿದ್ದಾರೆ. ಇದರ ಹಿಂದೆ ಕಾಂಗ್ರೆಸ್ ನಾಯಕರ ಕುತಂತ್ರ ಇದೆ, ಎಲ್ಲವನ್ನ ಪ್ಲಾನ್ ಮಾಡಿದ್ದಾರೆ ಅಂತ ಜೆಡಿಎಸ್ ಆರೋಪ ಮಾಡ್ತಾ ಇದೆ. ಬಿಜೆಪಿ ನಾಯಕರು ಕೂಡ ಇದರ ಕತೆ, ಚಿತ್ರಕತೆ, ನಿರ್ಮಾಣ, ನಿರ್ದೇಶನ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರದ್ದೇ ಅಂತ ಆರೋಪ ಮಾಡಿದೆ. ಪೆನ್ ಡ್ರೈವ್ಗಳನ್ನ ಹಂಚಿದ್ದೇ ಕಾಂಗ್ರೆಸ್ ಅನ್ನೋದು ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳ ಆರೋಪ. ಆದರೆ ಈಗ ಹಾಸನದ ಮಾಜಿ ಶಾಸಕ ಹಾಗೂ ಬಿಜೆಪಿಯ ಮುಖಂಡ ಪ್ರೀತಂ ಗೌಡ್ರ ಅತ್ಯಾಪ್ತರನ್ನೇ ಈ ಕೇಸ್ನಲ್ಲಿ ವಶಕ್ಕೆ ಪಡೆದಿದೆ SIT. ಇದು ಇಡೀ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಿದೆ. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದ ಬಿಜೆಪಿಗೆ ಶಾಕ್ ಕೊಟ್ಟಿದೆ. ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿಕೆಯನ್ನ ಸ್ಥಳೀಯ ಬಿಜೆಪಿ ನಾಯಕರ ಪಾತ್ರವೂ ಇದರಲ್ಲಿ ಇದೆಯಾ ಅನ್ನೋ ಅನುಮಾನ ಮೂಡುವಂತೆ ಮಾಡಿದೆ. ಜೆಡಿಎಸ್ ಕೂಡ ಇದನ್ನ ಯಾವ ರೀತಿ ರಿಸೀವ್ ಮಾಡುತ್ತೆ ಅನ್ನೋ ಕುತೂಹಲ ಇದೆ. ಚುನಾವಣೆಯಲ್ಲೂ ಕೆಲವು ಕಡೆ ಬಿಜೆಪಿಯ ಅಸಹಕಾರ, ಆದ್ರೂ ಮೈತ್ರಿ ಮುಂದುವರಿಯಲು ಜೆಡಿಎಸ್ ನಿರ್ಧಾರ. ಜೆಡಿಎಸ್ ನಾಯಕರು ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಕಾಂಗ್ರೆಸ್ ಮೇಲೇನೆ ಆರೋಪ ಮಾಡ್ತಾ ಇದ್ರು. ಈಗ ಬಿಜೆಪಿ ಕಾರ್ಯಕರ್ತರು ಕೂಡ ಈ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಇದರಿಂದ ಮೈತ್ರಿಗೆ ತೊಂದರೆ ಆಗ್ಬೋದಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಅಸಲಿಗೆ ಮೊದಲಿನಿಂದಲೂ ಕೆಲವು ವಿಚಾರಗಳಲ್ಲಿ ಬಿಜೆಪಿ ಮೇಲೆ ಅಸಮಾಧಾನಗೊಂಡಿದೆ ಜೆಡಿಎಸ್ ಅಭ್ಯರ್ಥಿಗಳ ನಿಂತಿರುವಂತಹ ಕಡೆ ಕೆಲವು ಭಾಗದಲ್ಲಿ ಸ್ಥಳೀಯ ಬಿಜೆಪಿ ನಾಯಕರು ಸರಿಯಾಗಿ ಸಹಕಾರ ಕೊಟ್ಟಿಲ್ಲ ಅಂತ ಬಹಿರಂಗವಾಗಿ ಜೆಡಿಎಸ್ ನಾಯಕರು ಅಸಮಾಧಾನ ಹೊರಹಾಕಿದ್ದೂ ಇದೆ. ಇಷ್ಟೆಲ್ಲ ಆದ್ಮೇಲೂ ಕುಮಾರಸ್ವಾಮಿ ಒಂದು ಮಾತು ಹೇಳಿದ್ರು, ಇದು ದೀರ್ಘಕಾಲಕ್ಕೆ ಮಾಡ್ಕೊಂಡಿರೋ ಮೈತ್ರಿ, ಬಿಜೆಪಿಯೇ ತೀರ್ಮಾನ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಮೈತ್ರಿಯಿಂದ ಹಿಂದೆ ಸರಿಯಲ್ಲ ಅನ್ನೋ ಸಂದೇಶವನ್ನ ರವಾನಿಸಿದ್ರು. ಈ ಮೈತ್ರಿಯ ಒಪ್ಪಂದ ಬಿಜೆಪಿ ಜೊತೆ ಏನು ಮಾಡ್ಕೊಂಡಿದ್ದೇವೆ ಅದು ಒಂದು ಲಾಂಗ್ ರನ್ನಲ್ಲಿ ಹೋಗಬೇಕು ಅಂತಕ್ಕಂಥದ್ದು ನನ್ನ ಒಂದು ತೀರ್ಮಾನದಲ್ಲೇ ಮಾಡ್ಕೊಂಡಿದ್ದೇವೆ. ಈ ಪ್ರಕರಣದಿಂದ ಮುಜುಗರ ಆಗುತ್ತೆ ಅಂತ ಹೇಳಿ ಏನಾದರೂ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಅವ್ರಿಗೆ ಸೇರಿದ್ದು. ಇದರಲ್ಲಿ ನಂದೇನು ತಕರಾರಿಲ್ಲ, ನಮ್ಮದೇನಿಲ್ಲ. ನಾನು ಈ ಒಂದು ಮೈತ್ರಿ ಮಾಡ್ಕೊಂಡು ಉದ್ದೇಶವೇ ಈ ಮೈತ್ರಿ ಆಗಿದ್ದೇ ಕಾಂಗ್ರೆಸ್ನವರಿಗೆ ನಿದ್ದೆಗೆಟ್ಟಿರೋದು. ಕಾಂಗ್ರೆಸ್ ಇಷ್ಟೆಲ್ಲ ಈ ಕುತಂತ್ರ ನಡೆಸ್ಕೊಂಡು ಕೂತಿರೋದು ಆ ಮೈತ್ರಿ ಆದ ನಂತರ ಅವರ ಒಂದು ವೇಗ ಇತ್ತಲ್ಲ, ಸ್ಪೀಡು, ಆ ಗ್ಯಾರಂಟಿ ಸ್ಕೀಮು ಅವೆಲ್ಲ ಮುಳುಗೋಯ್ತು. ಅಂದ್ರೆ ಒಂದು ವಿಚಾರ ಕ್ಲಾರಿಟಿ ಇದೆ. ಸದ್ಯ ಕುಮಾರಸ್ವಾಮಿ ಕೂಡ ಬಿಜೆಪಿ ಜೊತೆಗಿನ ಮೈತ್ರಿಯನ್ನ ಕಡಿದುಕೊಳ್ಳೋಕೆ ರೆಡಿ ಇಲ್ಲ. ಮೊದಲೇ ಹಾಸನದಲ್ಲಿ ಬಿಜೆಪಿಯ ಪ್ರೀತಂ ಗೌಡ ಜೆಡಿಎಸ್ ಅಭ್ಯರ್ಥಿ ಪರ ಚುನಾವಣೆಯಲ್ಲಿ ಕೆಲಸ ಮಾಡಿಲ್ಲ ಅನ್ನೋ ಅಸಮಾಧಾನ ಇದೆ. ಈಗ ಪೆನ್ ಡ್ರೈವ್ ಹಂಚಿಕೆ ಕೇಸಲ್ಲಿ ಪ್ರೀತಂ ಗೌಡ ಆಪ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರೇ ಅರೆಸ್ಟ್ ಆಗಿದ್ದಾರೆ. ಆದರೂ ಮೈತ್ರಿಗೆ ಭಂಗ ಇಲ್ಲ ಅನ್ನೋದೇ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಅಭಿಪ್ರಾಯ. ಯಾವುದೇ ಕಾರಣಕ್ಕೂ ಜೆಡಿಎಸ್ ಬಿಜೆಪಿ ಜೊತೆ ಇರುವಂತ ಹೊಂದಾಣಿಕೆ, ಮೈತ್ರಿ ಅದಕ್ಕೇನು ಭಂಗ ಆಗೋದಿಲ್ಲ. ಒಂದು ಹೊಂದಾಣಿಕೆ ಮುಂದೇನೂ ಸಹ ಮುಂದುವರಿಯುತ್ತೆ ಅನ್ನೋಂಥ ಭರವಸೆಯನ್ನು ನಾನು ಕೊಡ್ತೇನೆ. ಅವ್ರಿಗೆ 2 ಸೀಟ್ ಕೊಟ್ಟು ನಾವು 4 ಸೀಟ್ ಇಟ್ಕೋಬೇಕು ಅಂತ ಚರ್ಚೆ ಆಗಿದೆ. ಪರಿಷತ್ ಚುನಾವಣೆಯಲ್ಲೂ ಪ್ರಜ್ವಲ್ ಕೇಸ್ ಬಳಸೋಕೆ ಕೈ ಪ್ಲಾನ್, ಮೈತ್ರಿ ಪಕ್ಷಗಳನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸಲು ಸ್ಕೆಚ್. ಕರ್ನಾಟಕದ 2ನೇ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಜ್ವಲ್ ಕೇಸನ್ನ ದೊಡ್ಡ ಮಟ್ಟದಲ್ಲಿ ಬಳಸಿಕೊಂಡಿದೆ. ದೇಶದ 3ನೇ ಹಂತದ ಚುನಾವಣೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈ ಕೇಸ್ ಕಾಂಗ್ರೆಸ್ಗೆ ಅಸ್ಥಿರವಾಗಿತ್ತು. ಕರ್ನಾಟಕದ ಉತ್ತರ ಭಾಗದ ಚುನಾವಣೆ ಮೇಲೆ ಪೆನ್ ಡ್ರೈವ್ ಕೇಸ್ ಯಾವುದೇ ಪರಿಣಾಮ ಬೀರಿಲ್ಲ ಅನ್ನೋದು ಬಿಜೆಪಿ ನಾಯಕರ ನಂಬಿಕೆ. ಆದ್ರೀಗ ಕರ್ನಾಟಕದಲ್ಲಿ ಮತ್ತೊಂದು ಚುನಾವಣೆ ಬಂದಿದೆ. ವಿಧಾನ ಪರಿಷತ್ನ 6 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಇದಕ್ಕೂ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡೇ ಅಖಾಡಕ್ಕಿಳಿಯುತ್ತೆ. 6 ಸ್ಥಾನಗಳ ಹಂಚಿಕೆ ವಿಚಾರದಲ್ಲಿ ಒಂದಷ್ಟು ಗೊಂದಲ ಇದ್ರೂ ಅದನ್ನ ಸರಿಪಡಿಸಿಕೊಂಡು ಒಗ್ಗಟ್ಟಾಗಿ ಹೋಗೋಕೆ ಎರಡೂ ಪಕ್ಷಗಳು ತೀರ್ಮಾನ ಮಾಡಿವೆ. ಈ ಪ್ರಕರಣಕ್ಕೆ ಬಿರುಗಾಳಿ ಎಬ್ಬಿಸಿದ್ರು ದಳ ಕಮಲ ಎರಡೂ ಪಕ್ಷಗಳು ಕಲ್ಲು ಬಂಡೆಯಂತೆ ನಿಂತು ತಮ್ಮ ಮೈತ್ರಿಯನ್ನ ಕಾಪಾಡಿಕೊಂಡಿವೆ.
ಆದ್ರೀಗ ಪರಿಷತ್ ಚುನಾವಣೆಯಲ್ಲೂ ಕಾಂಗ್ರೆಸ್ ಪ್ರಜ್ವಲ್ ಕೇಸ್ನ ಅಸ್ತ್ರವಾಗಿ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡಿದೆ. ಈ ಸಲ ವಿಧಾನ ಪರಿಷತ್ನ ಪದವೀಧರ ಕ್ಷೇತ್ರ, ಶಿಕ್ಷಕರ ಕ್ಷೇತ್ರಗಳಿಗೆ ಚುನಾವಣೆ ಆಗ್ತಾ ಇದೆ. ಸಾವಿರಾರು ಪದವೀಧರರು ಮತದಾನ ಮಾಡ್ತಾರೆ ಇದಕ್ಕೆ. ಹೀಗಾಗಿ ಪ್ರಜ್ವಲ್ ಕೇಸನ್ನ ಬಳಸಿಕೊಂಡು ಮಹಿಳಾ ಪೀಡಕನಿಗೆ ಬಿಜೆಪಿ ಜೆಡಿಎಸ್ ರಕ್ಷಣೆ ಕೊಡ್ತಾ ಇದೆ ಅಂತ ಟೀಕಾಸ್ತ್ರ ಪ್ರಯೋಗಿಸಿ ಕಟ್ ಹಾಕೋಕೆ ಕಾಂಗ್ರೆಸ್ ರಣತಂತ್ರ ರೂಪಿಸ್ತಾ ಇದೆ. ಇದನ್ನು ಕೂಡ ಮೈತ್ರಿ ಪಕ್ಷಗಳು ಒಗ್ಗಟ್ಟಾಗಿ ನಿಂತು ಎದುರಿಸೋಕೆ ಸಜ್ಜಾಗ್ತಿದ್ದಾರೆ. ಎಂಥದ್ದೇ ಬಿರುಗಾಳಿ ಸುಂಟರ್ಗಾಳಿ ಅಪ್ಪಳಿಸಿದ್ರು ನಮ್ಮ ಸ್ನೇಹಕ್ಕೆ ಭಂಗ ಇಲ್ಲ ಅಂತ ಬಿಜೆಪಿ ಜೆಡಿಎಸ್ ಹೇಳ್ತಾ ಇದೆ. ಅದಕ್ಕೆ ಬಲವಾದ ಕಾರಣವೂ ಇದೆ. ಅದು ಲೋಕಸಭಾ ಚುನಾವಣೆಯ ನಂತರ ನಡೆಯಬಹುದಾದ ಬೆಳವಣಿಗೆ. ಅದೊಂದು ಆಶಾಭಾವನೆ, ಅದೊಂದು ನಿರೀಕ್ಷೆ. ಎಷ್ಟೇ ಅಡೆತಡೆ ಬಂದರೂ ಬಿಜೆಪಿ ಜೆಡಿಎಸ್ ಮೈತ್ರಿ ಗಟ್ಟಿಯಾಗಿ ಉಳಿಯುವಂತೆ ಮಾಡಿದೆ. ಅದುವೇ ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ ಸರ್ಕಾರದೊಳಗೆ ಬಿಕ್ಕಟ್ಟು ಬರಬಹುದು ಅನ್ನೋ ನಿರೀಕ್ಷೆ. ನಿಜಕ್ಕೂ ಹಾಗೆ ಆಗುತ್ತಾ? ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಲೋಕ ಚುನಾವಣೆ ಬಳಿಕ ಸರ್ಕಾರ ಬೀಳುತ್ತೆ, ಪದೇ ಪದೇ ಹೇಳ್ತಿರೋದೇಕೆ ಮೈತ್ರಿ ನಾಯಕರು? ಹೌದು, ಕುಮಾರಸ್ವಾಮಿ ಹಲವು ಬಾರಿ ಹೇಳಿದ್ದಾರೆ, ಇದು ದೀರ್ಘಕಾಲಕ್ಕೆ ಮಾಡಿಕೊಂಡಿರುವಂತಹ ಮೈತ್ರಿ ಅಂತ. ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ನಡೆದಿರುವ ಮೈತ್ರಿ ಆದರೂ ಇದರ ಉದ್ದೇಶ ಕೇವಲ ಈ ಚುನಾವಣೆಗೆ ಮಾತ್ರವಲ್ಲ, ಅದರಾಚೆಗೂ ಇದೆ ಅನ್ನೋದು ಇವರ ಮಾತಿನ ಅರ್ಥ. ಹಾಗಾದರೆ ಏನದು ಅದರಾಚೆಗಿನ ಉದ್ದೇಶ ಅಂದರೆ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡೋದು. ಸದ್ಯ ಲೋಕಸಭಾ ಚುನಾವಣೆ ಬಳಿಕ ರಾಜ್ಯ ಸರ್ಕಾರದಲ್ಲಿ ದೊಡ್ಡ ಬದಲಾವಣೆ ನಡೆದು ತಮಗೆ ಸರ್ಕಾರ ರಚಿಸುವ ಅವಕಾಶ ಬರಬಹುದು ಅನ್ನೋ ನಿರೀಕ್ಷೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳಿಗೆ ಇವೆ. ಆಸನ ಪ್ರಮಾಣನ ಅದೇನು ಹೇಳ್ಕೊಂಡಿದ್ದೀರಲ್ಲ, ಏನೇನು ಮಾತಾಡ್ಕೊಂಡಿದ್ದೀರಿ ನೀವು? ದೇವರಾಜೇಗೌಡರು ಬಂದು ಹಾಸನಾಂಬ ಮುಂದೆ ಪ್ರಮಾಣ ಮಾಡ್ತೀರಾ? ಬಾರಪ್ಪ, ಕರ್ಕೊಂಬಾರಪ್ಪ ನಿಮ್ಮ ಲೀಡ್ರನ್ನೂ. ಅವನು ಏನೋ ಒಂದು ಸಲ ಹೇಳೋರು ಅವರನ್ನೂ, ಹಾಸನಾಂಬೆ ಮುಂದೆ ನನ್ನ ಸರ್ಕಾರ ವಿಶಾಖ ಅವರೇ ಕುಮಾರಸ್ವಾಮಿಗೆ ಅಂತೇಳಿ ಹೇಳ್ತಾರಲ್ಲ, ಬರಲಿ ಹಾಸನಾಂಬ ಮುಂದೆ ಅಂತ ಹೇಳಿ ಕರ್ಕೊಂಬನ್ರಪ್ಪ. ಹಾಸನಾಂಬೆ ಮುಂದಕ್ಕೇನೆ ಈ ಮಾತುಗಳನ್ನು ಹೇಳೇ ಆ ಹಾಸನಾಂಬ ತಾಯಿನೇ ಈ ಸರ್ಕಾರವನ್ನು ಕೆಲವೇ ತಿಂಗಳುಗಳಲ್ಲಿ ಧ್ವಂಸ ಆಗುತ್ತೆ. ನಾನು ಮೊನ್ನೆನೂ ಹೇಳಿದ್ದೇನೆ, ನಾವಿಲ್ಲಿ ಏನೇ ಮಾಡಿದ್ರು ಮೇಲೊಬ್ಬ ಇದ್ದಾನೆ ಅಂತ ಹೇಳಿ, ಈಗಲೂ ಅದನ್ನೇ ಹೇಳ್ತಾ ಇದ್ದೇನೆ. ಮೊನ್ನೆ ಕಾಂಗ್ರೆಸ್ ನಾಯಕ ಕೃಷ್ಣ ಬೈರೇಗೌಡ ಕುಮಾರಸ್ವಾಮಿ ಅವರನ್ನ ಹಾಸನಾಂಬೆಯ ಮೇಲೆ ಆಣೆ ಮಾಡಲು ಸವಾಲು ಹಾಕಿದರು. ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ ವಿಚಾರದಲ್ಲಿ ಈ ರೀತಿ ಸವಾಲು ಹಾಕಿದರು. ಇದಕ್ಕೆ ಪ್ರತಿಕ್ರಿಯಿಸಿದ್ದ ಎಚ್ಡಿಕೆ, ಹಾಸನಾಂಬೆಯ ಮೇಲೆ ಆಣೆ ಮಾಡಿರೋದ್ರಿಂದ ಈ ಸರ್ಕಾರ ಸ್ವಲ್ಪ ದಿನಗಳಲ್ಲಿ ಧ್ವಂಸಗೊಳ್ಳುತ್ತೆ ಅಂತ ಭವಿಷ್ಯ ನುಡಿದಿದ್ರು. ಇದೇನು ಮೊದಲ ಬಾರಿಗೆ ಎಚ್ಡಿಕೆ ಈ ರೀತಿ ಹೇಳಿಲ್ಲ, 2 ತಿಂಗಳಿನಿಂದ ಹಲವು ಬಾರಿ ಹೇಳಿದ್ದಾರೆ. ಬಿಜೆಪಿ ನಾಯಕರು ಕೂಡ ಲೋಕಸಭಾ ಚುನಾವಣೆಯ ಬಳಿಕ ಸರ್ಕಾರ ಬಿದ್ದೋಗುತ್ತೆ ಅಂತ ಹಲವು ಬಾರಿ ಭವಿಷ್ಯವನ್ನ ನುಡಿದಿದ್ದಾರೆ. ಡೌಟೇ ಇಲ್ಲ. ಯಾಕೆ ಅವರೇ ಹೇಳ್ಬಿಟ್ಟಿದ್ದಾರಲ್ಲ, ಸಿದ್ದರಾಮಯ್ಯನವರು 60,000 ನನಗೆ ಓಟ್ ಕೊಟ್ಟಿಲ್ಲ ಅಂದರೆ ನಮ್ಮ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಮಂಡ್ಯದಲ್ಲಿ ಹೋಗಿ ನಾನೇನ ಇಲ್ಲಿ ನನಗೆ ಓಟ್ ಬಂದಿಲ್ಲ ಅಂದರೆ ನಮ್ಮ ಸರ್ಕಾರ ಓಟ್ ಹೋಗ್ತೈತೆ ಅಂತ ಹೇಳಿದ್ದಾರೆ. ಮತ್ತು ಸಿದ್ದರಾಮಯ್ಯನವ್ರ ಮಗ BJPಯವರು 30 ಕೋಟಿ ಕೊಡ್ತಾ ಇದ್ದಾರೆ, 50 ಕೋಟಿ ಕೊಡ್ತಾ ಇದ್ದಾರೆ ಸರ್ಕಾರ, ಅವರೇ ಹೇಳ್ತಾ ಇದ್ದಾರೆ. ಅವರೇ ಕಾಂಗ್ರೆಸ್ ಅವರೇ ಹೇಳ್ತಾ ಇರೋದ್ರಿಂದ ಮತ್ತು ಇಡೀ ಕಾಂಗ್ರೆಸ್ಸಿನ ಎಲ್ಲ MLAಗಳು ಬೇಜಾರಲ್ಲಿದ್ದಾರೆ. ಒಂದು ನಯಾ ಪೈಸಾ ಅಭಿವೃದ್ಧಿಗೆ ದುಡ್ಡು ಕೊಟ್ಟಿಲ್ಲ, ಒಂದು ರಸ್ತೆ ಮಾಡಿಲ್ಲ, ಒಂದು ಆಸ್ಪತ್ರೆ ಕಟ್ಟಿಲ್ಲ. ಒಂದು ರೀತಿ ಸರ್ಕಾರ ಬೀಳೋ ಅಂಥದ್ದಕ್ಕೆ ತಯಾರಾಗಿ ನಿಂತಿದ್ದಾರೆ. ಯಾವ ರೀತಿ ಬೀಳುತ್ತೆ ಸರ್? ಅಂದರೆ ನಾನು ಹೇಳ್ದಲ್ಲ, ಅವ್ರ ಸರ್ಕಾರನ ಅವರೇ ಬೀಳಿಸ್ತಾರೆ, 100% ಅವ್ರ ಸರ್ಕಾರನ ಅವರೇ ಬೀಳಿಸ್ತಾರೆ. ಮುಂದೆ ನೋಡಿ, ಪಿಕ್ಚರ್ ಇದೆಯಲ್ಲ, ಪಿಕ್ಚರ್ ನೋಡಿ ಹೆಂಗಿದೆ ಪಿಕ್ಚರ್. ನಿಮ್ಮ ಜೊತೆ ಬರ್ತಾರಾ ಮತ್ತೆ ಕೆಲವರು ಯಾರಾದರೂ? ಗೊತ್ತಿಲ್ಲ, ಅದು ರಾಜಕಾರಣದಲ್ಲಿ ಏನೇನು ಆಗ್ಬೋದು. ಹಿಂದೆ ನೋಡಿ ಮಹಾರಾಷ್ಟ್ರದಲ್ಲಿ ಏನಾಯಿತು ನೋಡಿದ್ದೀರಾ, ಮಧ್ಯಪ್ರದೇಶದಲ್ಲಿ ಏನಾಯ್ತು, ನಮ್ಮ ಕರ್ನಾಟಕದಲ್ಲೇ ಆಗಿತ್ತಲ್ಲ. ಸಾಧ್ಯನೇ ಇಲ್ಲ ಅಂತ ಹೇಳಿದರು, ಸಾಧನೆ ಮಾಡಿ ತೋರಿಸಿದ್ದೀರಲ್ಲ. ಸಂಪರ್ಕದಲ್ಲಿ ಇದ್ದಾರೆ ಸರ್, ಭಾಳ ಜನ ಇದ್ದಾರೆ, ಇಲ್ಲ ಅಂತ ಯಾರು ಹೇಳ್ತಾರೆ? ಇರೋದಕ್ಕೆ ಹೇಳ್ತಾ ಇರೋದು, ಸಂಪರ್ಕದಲ್ಲಿದ್ದಾರೆ. ಈ ಕಾಂಗ್ರೆಸ್ಸಿನ ಸರ್ಕಾರದ ಕ್ಷಣಗಣನೆ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಒಳಗೆ ಬಿರುಗಾಳಿ ನಿರೀಕ್ಷಿಸ್ತಾ ಇದೆಯಾ ಬಿಜೆಪಿ? ಒಗ್ಗಟ್ಟಾಗಿದ್ರೆ ಅಧಿಕಾರಕ್ಕೆ ಏರಬಹುದು ಅನ್ನೋ ನಿರೀಕ್ಷೆನ ಮೈತ್ರಿಯನ್ನ ಭಂಗ ಮಾಡುವಂತಹ ಎಷ್ಟೇ ಬಿರುಗಾಳಿ ಬಂದರೂ ಅಲುಗಾಡದೆ ನಿಲ್ಲೋದಕ್ಕೆ ಕಾರಣವೇ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ನಡೆಯಬಹುದಾದ ಬೆಳವಣಿಗೆಗಳು. ಸದ್ಯ ಕಾಂಗ್ರೆಸ್ ಸರ್ಕಾರ 135+1 ಶಾಸಕರ ಬಲದೊಂದಿಗೆ ಗಟ್ಟಿಯಾಗಿಯೇ ಇದೆ. ಆದರೆ ಲೋಕ ಚುನಾವಣೆಯಲ್ಲಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಇಲ್ಲಿ ಸರ್ಕಾರದಲ್ಲಿ ಅಸ್ಥಿರತೆ ಮೂಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿದ್ದಾರೆ. ಈ ಹಿಂದೆ 2019ರಲ್ಲೂ ಲೋಕ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ಸರ್ಕಾರ ಬಿದ್ದೋಗಿತ್ತು. ಅಂದು 2 ಪಕ್ಷಗಳ ಮೈತ್ರಿ ಸರ್ಕಾರ ಇತ್ತು. ಹೀಗಾಗಿ ಸರ್ಕಾರ ಕೆಡುವುದು ಕಷ್ಟವಾಗಿರಲಿಲ್ಲ. ಈ ಬಾರಿ ಕಾಂಗ್ರೆಸ್ ಭಾರೀ ಬಹುಮತದೊಂದಿಗೆ ಸರ್ಕಾರ ರಚಿಸಿದರೂ ಚುನಾವಣೆಯ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಒಳಗೆ ಬಿರುಗಾಳಿ ಏಳಬಹುದು ಅನ್ನೋ ನಿರೀಕ್ಷೆಯಲ್ಲಿ ದೋಸ್ತಿಗಳು ಇದ್ದಾರೆ. ಹೀಗಾಗಿ ಈಗ ಎಷ್ಟೇ ಕಷ್ಟ ಬಂದರೂ ಒಗ್ಗಟ್ಟಾಗಿದ್ರೆ ಮುಂದೆ ರಾಜಕೀಯವಾಗಿ ಅನುಕೂಲಕ್ಕೆ ಬರುತ್ತೆ ಅನ್ನೋ ಲೆಕ್ಕಾಚಾರ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಲ್ಲಿ ಇದೆ ಎನ್ನಲಾಗ್ತಾ ಇದೆ.
ಸದ್ಯ ಪ್ರಜ್ವಲ್ ಪತ್ತೆಯಾಗಿಲ್ಲ. ಪ್ರಜ್ವಲ್ ಬರೋವರೆಗೂ ದೋಸ್ತಿ ನಾಯಕರಿಗೆ ಈ ವಿಚಾರದಲ್ಲಿ ಟೀಕೆ ಆರೋಪಗಳು ತಪ್ಪಲ್ಲ. ಸದ್ಯ ಹಳಿಯಲ್ಲೇ ಇರೋ ಮೈತ್ರಿ ಮುಂದೇನಾಗಬಹುದು ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಬ್ಲೂ ಕಾರ್ನರ್ ನೋಟಿಸ್ಗೆ ಬೀಳದ ಪ್ರಜ್ವಲ್ ಸಿಗೋವರೆಗೂ ಮೈತ್ರಿ ನಾಯಕರಿಗೂ ಟೆನ್ಷನ್. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಗೆ ಅಗ್ನಿ ಪರೀಕ್ಷೆಗಳು ನಿರಂತರವಾಗಿ ಎದುರಾಗ್ತಾನೆ ಇರಲಿವೆ. ಅದರಲ್ಲೂ ಪ್ರಜ್ವಲ್ ಕೇಸ್ ಜೀವಂತವಾಗಿರುವಷ್ಟು ದಿನ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಬಿಜೆಪಿ ಕೂಡ ಪ್ರಶ್ನೆಗಳನ್ನ ಟೀಕೆಗಳನ್ನ ಎದುರಿಸಲೇಬೇಕಾಗತ್ತೆ. ಪ್ರಜ್ವಲ್ ಭಾರತಕ್ಕೆ ಬಂದು ಪೊಲೀಸರ ಮುಂದೆ ನಿಂತ ಬಳಿಕವಷ್ಟೇ ಮೈತ್ರಿ ನಾಯಕರಿಗೆ ಸ್ವಲ್ಪ ರಿಲೀಫ್ ಸಿಗಬಹುದು. ಆದರೆ ಪ್ರಜ್ವಲ್ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ಬೆಂಗಳೂರಿನಿಂದ ಜರ್ಮನಿಗೆ ಹೋಗಿರೋದಷ್ಟೇ ಸದ್ಯಕ್ಕೆ ಗೊತ್ತಿರೋದು. ಆಮೇಲೆ ಅಲ್ಲಿಂದ ಎಲ್ಲಿ ಹೋದ್ರು, ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ನೀಡಿಯಾಗಿದೆ. 196 ದೇಶಗಳ ಏರ್ಪೋರ್ಟ್ಗೂ ಮಾಹಿತಿ ರವಾನಿಸಲಾಗಿದೆ. ಆದರೆ ಅದರಿಂದ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಈಗ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಲು ಎಸ್ಐಟಿ ಕೇಂದ್ರ ತನಿಖಾ ಸಂಸ್ಥೆಗಳ ಮೊರೆ ಹೋಗಿದೆ. ಬ್ಲೂ ಕಾರ್ನರ್ ನೋಟಿಸ್ ಏನು ಇಶ್ಯೂ ಮಾಡಿದ್ದೀವಿ, ಇಂಟರ್ನ್ಯಾಷನಲ್ ಪೊಲೀಸ್ ಇಂಟರ್ಪೋಲ್ನವರು ಅವರಿಗೆ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ. ಯಾವ ರೆಸ್ಪೆಕ್ಟಿವ್ ಕಂಟ್ರಿಯಲ್ಲಿ ಅವರು ಐಡೆಂಟಿಫೈ ಆಗ್ತಾರೆ, ಅವರಿಗೆ ತಿಳಿಸ್ತಾರೆ. ಆಮೇಲೆ ನಮ್ಮ ಏಜೆನ್ಸಿಗಳಿಗೂ ಗೊತ್ತಾಗುತ್ತೆ, CBI ಗೊತ್ತಾಗುತ್ತೆ, ಅದರ ಮೂಲಕ ನಮಗೆ ಗೊತ್ತಾಗುತ್ತೆ. ಬ್ಲೂ ಕಾರ್ನರ್ ಬಲೆಗೆ ಬೀಳದ ಪ್ರಜ್ವಲ್ರನ್ನ ಹಿಡಿಯಲು ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವಂತೆ CBIಗೆ ಎಸ್ಐಟಿ ಅಧಿಕಾರಿಗಳು ಮನವಿ ಮಾಡಲು ಸಿದ್ಧತೆ ನಡೆಸಿದ್ದಾರೆ. CBI ಇಂಟರ್ಪೋಲ್ ಮೂಲಕ ಈ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡುತ್ತೆ. ಅಂತಿಮವಾಗಿ ಈ ವಿಧಾನದ ಮೂಲಕ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲು ಇತ್ತ ಎಸ್ಐಟಿ ಸಿದ್ಧಪಡಿಸಿದೆ. ಇತ್ತ ಪ್ರಜ್ವಲ್ ಭಾರತಕ್ಕೆ ಬರೋವರೆಗೂ ಬಿಜೆಪಿ ಮತ್ತು ಜೆಡಿಎಸ್ ನಿರಂತರವಾಗಿ ಪ್ರಶ್ನೆಗಳನ್ನು ಎದುರಿಸಲೇಬೇಕಾಗಬಹುದು. ಒಂದು ವೇಳೆ ದೀರ್ಘಕಾಲ ಪ್ರಜ್ವಲ್ ಬರದೇ ಹೋದರೆ ಆಗ ಇದು ಮೈತ್ರಿಯ ಮೇಲೆ ಯಾವ ಪರಿಣಾಮ ಬೀರಬಹುದು ಅನ್ನೋ ಪ್ರಶ್ನೆ ಕೂಡ ಇದೆ. ಸದ್ಯಕ್ಕೆ ಅಂತಹ ಯಾವುದೇ ದೊಡ್ಡ ಮನಸ್ತಾಪಗಳು, ಬೆಂಕಿ ಹಚ್ಚುವ ವಿಷಯಗಳು ಮೈತ್ರಿ ಪಕ್ಷಗಳ ನಡುವೆ ಕಾಣಿಸ್ತಾ ಇಲ್ಲ. ಲೋಕ ಚುನಾವಣೆ ಬಳಿಕದ ಸಂಭಾವ್ಯ ಬೆಳವಣಿಗೆಗಳ ಮೇಲೇನೆ ಮೈತ್ರಿಯ ಭವಿಷ್ಯ ಕೂಡ ನಿಂತಿದೆ. ಹೀಗೆ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸತತ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ಮುಂದೇನಾಗುತ್ತೆ ಕಾದು ನೋಡಬೇಕು.